ಫ್ರೆಂಡ್ಸ್, ತೆಂಗಿನಕಾಯಿ, ಬೆಲ್ಲ, ಅವಲಕ್ಕಿ ಇದ್ದರೆ ಸೂಪರಾಗಿರುತ್ತೆ. ಬರ್ಫಿ ರೆಡಿ ಮಾಡ್ಬೋದು. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಡ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಇದನ್ನು ನಮ್ಗೆ ತೆಂಗಿನಕಾಯಿ ಹಾಲು ಮಾತ್ರ ಬೇಕು. ಆ ಒಟ್ಟು ಏನು ಬೇಡ. ಒಂದು 2 ಟೈಮ್ ರುಬ್ಕೊಂಡು ಇಷ್ಟು ರೆಡಿಯಾಗೈತೆ ಹಾಲು. ಇದನ್ನು ಎತ್ತಿ ಸಪ್ರೇಟಾಗಿ ಇಟ್ಕೊತೀನಿ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಅವಲಕ್ಕಿ ಹಾಕ್ಕೊಂಡು ಅದನ್ನು ಅಷ್ಟೇ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ. ನಮಗೆ 1 ಕಪ್ ಅವಲಕ್ಕಿ, 1 ಹೋಳು ತೆಂಗಿನಕಾಯಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಅರ್ಧದಿಂದ 1/4 ಕಪ್ಪಷ್ಟು ಬೆಲ್ಲ ಐತೆ. ಸ್ವೀಟ್ ಇಷ್ಟು ಸಾಕಾಗುತ್ತೆ. ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗೋಷ್ಟರಲ್ಲಿ ತೆಂಗಿನಕಾಯಿ ಮತ್ತು ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ. ಗಂಟಿಲ್ದಿರೋ ರೀತಿ ರೆಡಿ ಮಾಡಿಕೊಂಡು ಬೆಲ್ಲದ ನೀರಿಗೆ ಹಾಕ್ಕೊಂಡು ಇದನ್ನು ಗಂಟಿಲ್ದಿರೋ ರೀತಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ತುಪ್ಪ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ತಟ್ಟೆಗೆ. ಇದೆಲ್ಲ ಗಟ್ಟಿ ಆದಮೇಲೆ ಹಾಕ್ಕೊಳ್ಳೋದಕ್ಕೆ. ಇಷ್ಟು ಗಟ್ಟಿ ಆಗೈತೆ. ತುಪ್ಪ ಹಾಕಿ ಇಟ್ಟಿರೋಂಥ ತಟ್ಟೆಗೆ ಹಾಕ್ಕೊಂಡು ಬರ್ಫಿ ರೆಡಿ ಆಗೈತೆ. ಇದನ್ನೇ ತಟ್ಟೆ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು 1-2 ಅವರ್ ಬಿಟ್ಟರೆ ಬರ್ಫಿ ರೆಡಿ ಆಗಿರುತ್ತೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. 1 ವಾರ ಕೂಡ ಇಟ್ಕೊಂಡು ತಿನ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಜ್ಞಾನ ವಿತ್ ಅಡುಗೆ ಮನೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.